ನಿನ್ನೆ ನಡೆದ ಚರ್ಚೆ ಸುತ್ತಿ ಬಳಸಿ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಡಿ.ಕೆ. ಶಿವಕುಮಾರ್ ಅವರ ಹತ್ರನೇ ಬರ್ತಿತ್ತು. ನಿನ್ನೆನೆ ಡಿ.ಕೆ. ಶಿವಕುಮಾರ್ ಅವರು ಮಾತಾಡಿದ್ರು, ಕಂಪ್ಲೇಂಟ್ ಕೊಡಿ, ತನಿಖೆ ಮಾಡಿಸೋಣ ಅಂತ. ಇವತ್ತು ಮಾತಿನಲ್ಲೇ ಹನಿ ಟ್ರ್ಯಾಪ್ ಪ್ರಯತ್ನದ ಆರೋಪ ಮಾಡಿದ ಕೆ.ಎನ್. ರಾಜಣ್ಣ ಅವರನ್ನು ಡಿ.ಕೆ. ಶಿವಕುಮಾರ್ ತಿವಿದ್ರು. ಸುಮ್ಮನೆ ಯಾರಾದ್ರೂ ನಿಮ್ಮ ಹತ್ರ ಬರ್ತಾರ? ನೀವು ಹಲೋ ಅಂದ್ರೆ ಅವ್ರು ಹಲೋ ಅಂತಾರೆ. ನೀವು ಮಾತಾಡ್ತಿರೋದಕ್ಕೆ ನಾನು ಮಾತಾಡ್ತಿದ್ದೀನಿ, ನೀವು ಮಾತಾಡ್ತಿದ್ರೆ ನಾನು ಮಾತಾಡ್ತಿದ್ನ? ನೀವು ವಿಶ್ ಮಾಡಿದ್ರೆ ನಾನು ಕೂಡ ವಿಶ್ ಮಾಡ್ತೀನಿ, ನೀವು ವಿಶ್ ಮಾಡ್ದಿದ್ರೆ ನಾನು ವಿಶ್ ಮಾಡ್ತೀನ ಅಂತ. ಯತ್ನಾಳ್ ಅವರು ಒಂದು ಪ್ರಸ್ತಾಪವನ್ನ ಮಾಡಿದ್ರು. ಆ ಪ್ರಸ್ತಾಪಕ್ಕೆ ಅವರು ಪ್ರಸ್ತಾಪಿಸಿದಾಗ ನಾನು ಅವರ ಹೇಳಿದಂತ ಮಾತಿಗೆ ವಾಸ್ತವಾಂಶ ಏನಿದೆ ಅಂತಕ್ಕಂಥ ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ. ಮನುಷ್ಯರ ತೇಜೋವಧೆ ಮಾಡತಕ್ಕಂಥ ಕ್ರಮಗಳು ಏನು ಕರ್ನಾಟಕದಲ್ಲಿ ಇಲ್ಲಿವರೆಗೂ ನಡೆದಿದೆ, ರಮೇಶ್ ಜಾರಕಿಹೊಳಿ ಅವರಿಂದ ಹಿಡಿದು ಪ್ರಜ್ವಲ್ ರೇವಣ್ಣಂದಿರ್ಬೋದು, ಇವೆಲ್ಲವೂ ಸೇರಿದ್ರೆ ಸರಿಸುಮಾರು ಒಂದು 48 ಜನರ ಈ ರೀತಿಯ ಅಶ್ಲೀಲ ಇರ್ತಕ್ಕಂಥ ಏನು ಪೆನ್ ಡ್ರೈವ್ಗಳನ್ನು ರಾಜ್ಯದಲ್ಲಿ ತಯಾರು ಮಾಡಿದ್ದಾರೆ ಅಂತ. ಅದರಲ್ಲಿ ಎಲ್ಲ ಪಾರ್ಟಿಯವರು ಇದ್ದಾರೆ, ಈ ಪಾರ್ಟಿ ಆ ಪಾರ್ಟಿ ಅಂತ ಏನಿಲ್ಲ. ಹಾಗೆಯೇ ಕೇಂದ್ರದಲ್ಲಿರ್ತಕ್ಕಂಥ ನಾಯಕರುಗಳು ಯಾರಿದ್ದಾರೆ, ಆ ರೀತಿಯ ತೇಜೋವಧೆ ಮಾಡ್ತಕ್ಕಂಥದ್ದು, ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥ ಪ್ರಕ್ರಿಯೆಗಳೇನಿದ್ದಾವೆ, ಇದಕ್ಕೆ ಅಂತ್ಯ ಆಗಬೇಕು. ಅಂತ್ಯ ಆಗಬೇಕು ಅಂತ ಹೇಳಿದ್ರೆ ಇದು ಒಂದು ಉನ್ನತ ಮಟ್ಟದ ತನಿಖೆ ಮಾಡಬೇಕು, ಅವರ ಮೇಲೆ ಕಠಿಣ ಕ್ರಮ ಆಗಿ ಇದಕ್ಕೆ ಇತಿಶ್ರೀ ಆಡಬೇಕು ಅಂತಕ್ಕಂಥದ್ದು. ತನಿಖೆ ಸ್ವರೂಪ ಅಂತ ಹೇಳಿದ್ರೆ ನಾನು ಗೃಹ ಸಚಿವರ ಜೊತೆ ಮಾತಾಡ್ತೀನಿ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಿ. ಹನಿ ಟ್ರ್ಯಾಪು ಸುಮ್ಮನೆ ಯಾರು ನಿಮ್ಮ ಹತ್ರ ಬಂದ್ಬಿಡ್ತಾರ? ನೀವು ಹಲೋ ಅಂದ್ರೆ ಹಲೋ ಅಂತಾರೆ, ನೀವು ಹಲೋ ಅನ್ಲಿಲ್ಲ ಅಂದ್ರೆ ಯಾರು ಹಲೋ ಅಂತಾರ? ನೀವು ಮಾತಾಡೋದಕ್ಕೆ ನಾನು ಮಾತಾಡ್ತಾ ಇದ್ದೀನಿ, ನೀವು ಮಾತಾಡಿಲ್ಲ ನಾನು ಮಾತಾಡ್ತೀನ? ನೀವು ವಿಶ್ ಮಾಡಿದ್ರೆ ನಾನು ವಿಶ್ ಮಾಡ್ತೀನಿ, ನೀವು ವಿಶ್ ಮಾಡಲಿಲ್ಲ ನಾನು ವಿಶ್ ಮಾಡ್ತೀನ? ಬಿಜೆಪಿ ಶಾಸಕ ಮುನಿರತ್ನ ಅವರು ಕೂಡ ನಿನ್ನೆ ತಮ್ಮ ಮೇಲೆ ದಾಖಲಾದ ಪ್ರಕರಣದ ಬಗ್ಗೆ ಗಂಭೀರವಾಗಿ ಮಾತಾಡಿದ್ರು. ದೇವರ ಮೇಲೆ ಪ್ರಮಾಣ ಮಾಡಿ ಹೇಳಿ ನಾನು ಅತ್ಯಾಚಾರವೆಸಗಿದ್ದು ನಿಜಾನ ಅಂತ. ಹೊರಗಡೆ ಬಂದ ನಂತರ ಡಿ.ಕೆ. ಶಿವಕುಮಾರ್ ಹೆಸರು ತಗೊಂಡೇ ವಾಗ್ದಾಳಿ ನಡೆಸಿದ್ರು. ಡಿ.ಕೆ. ಶಿವಕುಮಾರ್ ಅವರೇ ಹನಿ ಟ್ರ್ಯಾಪ್ ಮಾಡಿಸೋದು ಬಿಡಿ ಅಂತ. ಅದಕ್ಕೆ ಡಿಸಿಎಂ ಡಿ.ಕೆ. ಶಿವಕುಮಾರರ ಉತ್ತರ ಇವತ್ತು, ಮೊದಲು ಯಾವುದಾದ್ರೂ ಒಳ್ಳೆ ಹಾಸ್ಪಿಟಲ್ ಸೇರಿಸಿ ಚಿಕಿತ್ಸೆ ಕೊಡಿಸಿ, ಈ ಪ್ರಕರಣದಲ್ಲಿ ಹಿಟ್ ಅಂಡ್ ರನ್ ಮಾಡೋದು ಬೇಡ, ಆರೋಪ ಮಾಡೋರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಅಂದ್ರು. ಅವ್ರ ಸ್ಥಾನಕ್ಕೆ ಇದು ಶೋಭೆ ತರಲ್ಲ. ಇವತ್ತು ನನ್ನ ನೋವು ಎಷ್ಟಿದೆ ಅನ್ನೋದು ನನಗೆ ಗೊತ್ತಿದೆ. ನನ್ನ ಮೇಲೆ ನೀವು ಯಾವ ಕೇಸ್ ಹಾಕಿದ್ರು ಸರಿ, ರೇಪ್ ಕೇಸ್ ಹಾಕಿ ನನಗೆ ಮೋಸ ಮಾಡಿ ನನ್ನ ಸುಳ್ಳು ಕೇಸ್ ಹಾಕಿದ್ದೀರಲ್ಲ, ನಾನು ಇವತ್ತು ಹೌಸಲ್ಲಿ ಹೇಳಿದ್ದೀನಿ, ನಾನು ರೇಪ್ ಮಾಡಿದರೆ ನಾನು ಸರ್ವನಾಶ ಆಗಿ ಹೋಗ್ತೀನಿ, ನಾನು ಹುಳ ಬಿಸಾಯ್ಬೇಕು. ನೀವು ಸುಳ್ಳು ಕೇಸ್ ಹಾಕಿದರೆ ನೀವು ಹುಳ ಬಿಸಾಯ್ತೀರಿ. ನನ್ನ ಕುಟುಂಬಕ್ಕೆ ಆಗಿರೋ ನೋವು ನಾಳೆ ನಿಮ್ಮ ಕುಟುಂಬದಲ್ಲಿ ಯಾರನ್ನು ಅನುಭವಿಸಿದಾಗ ನಿಮ್ಗೆ ಆ ನೋವು ಗೊತ್ತಾಗತ್ತೆ. ಇನ್ನು ಮುಂದಕ್ಕಾದರೂ ಡಿ.ಕೆ. ಶಿವಕುಮಾರ್ ನೀವು ಬುದ್ಧಿ ಕಲ್ತ್ಕೊಂಡು ಜನಸೇವೆ ಕಡೆ ಗಮನ ಕೊಡಿ. ಈ ಹನಿ ಟ್ರ್ಯಾಪ್ ಟೀಮ್ಗಳು ಸಾಕ್ತಾ ಇದ್ದೀರಲ್ಲ, ರಾತ್ರಿ 2 ಗಂಟೆಗೆ ಮೀಟಿಂಗ್ ಮಾಡೋದು, ಅದನ್ನು ಬಿಟ್ಬಿಟ್ಟು ಜನಸೇವೆ ಕಡೆ ಗಮನ ಕೊಡಿ. ನಿಮ್ಮ ಹನಿ ಟ್ರ್ಯಾಪ್ ಟೀಮ್ ಯಾರು ಅನ್ನೋದು ನನಗೆ ಗೊತ್ತಿದೆ. ಪಾರ್ಟಿ ಅವ್ರಿಗೆ ಹೇಳಿ ಸ್ವಲ್ಪ ಒಳ್ಳೆ ಹಾಸ್ಪಿಟಲ್ ಅಲ್ಲಿ ಚೆಕ್ ಮಾಡಿಸಿ, ಪ್ರಾಬ್ಲಮ್ ಏನೋ ಇದೆ ಅವ್ರಿಗೆ ಎಲ್ಲ ನೋಡ್ರಿ. ಯಾವ್ದೋ ಹಿಟ್ ಅಂಡ್ ರನ್ ಏನೋ ಹೇಳ್ತಾರಲ್ಲ, ಅದೇ ರೀತಿ ಏನೋ ಆಗಿರ್ಬೋದು ಅಷ್ಟೇ. ನನಗೇನು ಅವೆಲ್ಲ ಏನೋ ಗೊತ್ತಿಲ್ಲ. ನಾನು ನಿನ್ನೆ ಬೆಳಗ್ಗೆ ಹೇಳಿದ್ದೀನಿ, ಫಸ್ಟ್ ಒಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಫೈಲ್ ಮಾಡಿ ಅಂತದೆಲ್ಲ ತಡಿಬೇಕು, ಮೊದಲು ತನಿಖೆ ಆಗಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.